ಕರ್ನಾಟಕದಲ್ಲಿ ನಡೆದ 2 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವಿನ ನಂತರವೂ ಕೂಡ ಒಂದು ರೀತಿಯಲ್ಲಿ ತನ್ನ ನಾಯಕತ್ವವನ್ನು ಸಮರ್ಥಿಸಿಕೊಳ್ಳುವ ಸಂಭ್ರಮ ಮುಖ್ಯಮಂತ್ರಿಗಳ ಮುಖದಲ್ಲಿ ಕಾಣ್ತಾ ಇಲ್ಲ. ಇದು ನಿಜಕ್ಕೂ ಅಚ್ಚರಿಯ ವಿದ್ಯಮಾನ. ಸಾಮಾನ್ಯವಾಗಿ ಇಂತಹ 2 ಕ್ಷೇತ್ರಗಳಲ್ಲಿ ಗೆದ್ದ ಬಳಿಕ 3 ವರ್ಷಗಳಾದರೂ ಕೂಡ ತಮ್ಮ ಜನಪ್ರಿಯತೆ ಕುಸಿದಿಲ್ಲ, ತಮ್ಮ ನಾಯಕತ್ವದ ಜನಪ್ರಿಯತೆ ಇನ್ನೂ ಬೆಳೀತಾ ಇದೆ ಅಂತ ಡಿಫೆಂಡ್ ಮಾಡ್ಕೋಬೇಕಾಗಿರುವಂತಹ CM ಅದೇಕೋ ಏನೋ ಇಲ್ಲ, ದೆಹಲಿಗೆ ಕರೆದ್ರೆ ಹೋಗ್ತೀನಿ, ಹೈಕಮಾಂಡು ಹೇಳಿದ್ದನ್ನು ಪಾಲಿಸ್ತೀನಿ, ಹೈಕಮಾಂಡು ಅಧಿಕಾರ ಬಿಡು ಅಂದರೆ ಪಾಲಿಸ್ತೀನಿ ಅನ್ನುವ ನಿರ್ಗಮನದ ಸುಳಿವನ್ನು ಕೊಡ್ತಿರೋದಿದೆಯಲ್ಲ ಗೆಲುವಿನ ಬಳಿಕವೂ ಕೂಡ, ಅದು ಸಾಕಷ್ಟು ಸೋಜಿಗಕ್ಕೆ ಕಾರಣ ಆಗಿದೆ. ಅಂದರೆ ಇಂತಹ ಡೆವಲಪ್ಮೆಂಟು ತೆರೆಮರೆಯಲ್ಲಿ ಕಾಂಗ್ರೆಸ್ಸಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವ ಪ್ರಶ್ನೆಯನ್ನೂ ಕೂಡ ಹುಟ್ಟಾಗಿದೆ. ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆ ರಾಜಕಾರಣದ ವಿಚಾರದಲ್ಲಿ ದೊಡ್ಡ ವಿದ್ಯಮಾನ ನಡೆಯುವ ಸಾಧ್ಯತೆ ಇದೆ. ಮತ್ತು ಈ ಚುನಾವಣೆ ನಡೀತಿದ್ದ ಹಾಗೆಯೇ ಈ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದ ಬಳಿಕ ತಮ್ಮ ನಾಯಕತ್ವವನ್ನು ಬಲವಾಗಿ ಡಿಫೆಂಡ್ ಮಾಡಿಕೊಂಡು ತಾನೇ ನಾಯಕ ಅಂತ ತನ್ನನ್ನು ತಾನು ಸಮರ್ಥಿಸ್ಕೋಬೇಕಾದಂತಹ ಮುಖ್ಯಮಂತ್ರಿಗಳೇ ದೊಡ್ಡ ವಿದ್ಯಮಾನ ನಡೀಬಹುದು ಅನ್ನುವ ಸುಳಿವನ್ನು ಕೊಡ್ತಿರೋದಿದೆಯಲ್ಲ, ಅದು ಸಾಕಷ್ಟು ಆಶ್ಚರ್ಯಕ್ಕೂ ಕೂಡ ಕಾರಣ ಆಗಿದೆ. ಇವತ್ತು ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳ ಉತ್ತರ ಒಂದು ರೀತಿಯಲ್ಲಿ ಆಶ್ಚರ್ಯ ಹುಟ್ಟಿಸುವ ಥರ ಇತ್ತು. ಹೌದು, 5 ವರ್ಷ ನಾನೇ CM ಅಂತ ಹೇಳೋದಕ್ಕೂ ಅವ್ರು ರೆಡಿ ಇರಲಿಲ್ಲ. ಎಲ್ಲವೂ ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತೀನಿ, ಅವರು ಕರೆದ್ರೆ ದೆಹಲಿಗೆ ಹೋಗ್ತೀನಿ ಅಂತ, ಅವರು ಕರೆದ್ರೆ ದೆಹಲಿಗೆ ಹೋಗ್ತೀನಿ ಅಂತ ಹೇಳೋದ್ರ ಮೂಲಕ ಮುಂದಿನ ವಿದ್ಯಮಾನಗಳು ದೆಹಲಿಗೆ ಶಿಫ್ಟ್ ಆಗ್ತವೆ ಅನ್ನೋ ಸುಳಿವನ್ನು ಖುದ್ದು CM ಹೇಳಿದರು. ಈಗ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ, ಪುನಃ ಅದನ್ನೇ ಕೇಳಿದ್ರೆ ಸುದ್ದಿ ಬಳಸಿ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದು ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ದೆಹಲಿಗೆ ಹೋಗ್ತಿದ್ದೀರಾ ಸರ್? ದೆಹಲಿಗೆ ಕರೆದ್ರೆ ಹೋಗ್ತೀನಿ. ಅಲ್ಲ, ಸಂಪುಟ ಪುನರಚನೆ ವಿಚಾರನ ಅಥವಾ ಬೇರೆ ಏನು ವಿಚಾರ? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ, ಇಲ್ಲಿವರೆ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಅಂದರೆ ಖಂಡಿತವಾಗಿ ಕೆಲವೇ ದಿನಗಳಲ್ಲಿ ಕರ್ನಾಟಕದ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗುತ್ತೆ. CM ದೆಹಲಿಗೆ ದೌಡಾಯಿಸ್ತಾರೆ, DCM ದೆಹಲಿಗೆ ದೌಡಾಯಿಸ್ತಾರೆ, ಶಾಸಕರ ದಂಡು, ಸಚಿವ ಸ್ಥಾನಾಕಾಂಕ್ಷಿಗಳ ದಂಡು ಅಥವಾ ಕುರ್ಚಿಯನ್ನು ಉಳಿಸ್ಕೋಬೇಕಾಗಿರುವಂತಹ ಸಚಿವರ ದಂಡು ಅದು ದೆಹಲಿಗೆ ದೌಡಾಯಿರುತ್ತೆ. ದೆಹಲಿ ಕರ್ನಾಟಕ ರಾಜಕಾರಣದ ಅಖಾಡ ಆಗುತ್ತೆ. ಅಂದರೆ ಒಂದು ದೊಡ್ಡ ಚರ್ಚೆ ಹೈಕಮಾಂಡ್ ಅಂಗಳದಲ್ಲಿ ಬಾಕಿ ಇದೆ ಅನ್ನೋದನ್ನ CM ಹೇಳ್ತಾ ಇದ್ದಾರೆ. ಆ ಬಾಕಿ ಇರುವ ಚರ್ಚೆ ಅಂದರೆ ಬೇರೆ ಯಾವುದೂ ಅಲ್ಲ, ಚೇಂಜ್ ಆಫ್ ಲೀಡರ್ಶಿಪ್ ವಿಚಾರ ಬಂದಾಗಲೂ ನಾನು ಆಗಲೇ ಹೇಳಿದಂತೆ CM ಏನು ಹೇಳ್ತಾರೆ, ಹೈಕಮಾಂಡ್ ಹೇಳಿದರೆ ಅಧಿಕಾರದಲ್ಲಿ ಇರ್ತೀವಿ, ಇಲ್ಲದೆ ಹೋದರೆ ಅನ್ನುವ ಒಂದು ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು ಇಲ್ಲದೆ ಹೋದರೆ ನಾನು ನಿರ್ಗಮಿಸ್ತೀನಿ ಅನ್ನುವ ಪರೋಕ್ಷ ಸುಳಿವನ್ನು CM ಕೊಡ್ತಾರೆ. ಜೊತೆಗೆ 5 ವರ್ಷ ನೀವೇ CM, ಇದು ಇಂಪಾರ್ಟೆಂಟು, 5 ವರ್ಷ ನೀವೇ CM ಅಂತ ಕೇಳಿದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುತ್ತೆ ಅಂತ ಮಾತ್ರ ಹೇಳ್ತಾರೆ, ನಾನೇ CM ಆಗಿ ಮುಂದುವರಿತೀನಿ ಅಂತ ಖಂಡಿತವಾಗಿ ಹೇಳ್ತಾರೆ. ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾರೆ ಸರ್? ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾನೆ ಸರ್? ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡಿ. ಅಲ್ಲ, ತಾವು ಸರ್ ಚೀಫ್ ಮಿನಿಸ್ಟರ್ ಪುನಃ ಅದನ್ನೇ ಹೇಳಿದ್ರೆ ಏನು ಪ್ರಯೋಜನ? ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಯಾಕಂದ್ರೆ 5 ವರ್ಷ ಇರಬೇಕು ಅಂತಂದ್ರೆ ಇರ್ತೀನಿ ಸರ್. 83ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿ ತಾವು ಭಾಳ ಸೀನಿಯರು, ಅಂದರೆ ಇಡೀ ದೇಶದಲ್ಲಿ ತಾವೇ ನಂಬರ್ 1 ಆಗಿದ್ದೀರಿ. ಹಾಗಾಗಿ 85ನೇ ವರ್ಷದ ಮುಗಿಸ್ತೀರಾ ಅಂತ? ಹೌದು. ಈಗ 83ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿರೋ ನೀವೇ ಸರ್. ನೋಡಪ್ಪ, ಹೈಕಮಾಂಡ್ನವರು ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ, ಇಲ್ಲ ಅಂತಂದ್ರೆ ಅವರು ಏನು ಹೇಳ್ತಾರೆ ಹಂಗೆ ಕೇಳೋದು. ಯಾವಾಗ ಹೇಳ್ಬೋದು ಸರ್? ಯಾವಾಗ ಹೇಳ್ಬೋದು ಸರ್? ಗೊತ್ತಿಲ್ಲ ನನಗೆ. ಅಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಕೂಡ ಹೈಕಮಾಂಡಿಗೆ ಶರಣಾಗಿ ಅವರು ಕೈಗೊಳ್ಳುವ ತೀರ್ಮಾನವೇ ಅಂತಿಮ ಅಂತ ಹೇಳೋದ್ರ ಮೂಲಕ ಬದಲಾವಣೆಯ ಸುಳಿವನ್ನು ಅವರು ಕೊಡ್ತಾ ಇದ್ದಾರೆ. ಅಥವಾ ಬದಲಾವಣೆಗೆ ನೀವು ತೀರ್ಮಾನ ಮಾಡಿದರೆ ನಾನು ಅದನ್ನು ಒಪ್ಕೋತೀನಿ ಅನ್ನುವ ಸಂದೇಶವನ್ನು ಹೈಕಮಾಂಡಿಗೆ ರವಾನೆ ಮಾಡ್ತಿದ್ದಾರೆ ಅನ್ನೋದು ಇವತ್ತು ಸ್ಪೆಸಿಫಿಕ್ ಆಗಿ ಅವರ ಮಾತುಗಳಿಂದ ನಮಗೆ ವ್ಯಕ್ತ ಆಗುತ್ತೆ. ಮೇ 20ಕ್ಕೆ
3 ವರ್ಷ ತುಂಬುತ್ತಿರುವ ಹೊತ್ತಲ್ಲಿ ಈ ಬಾರಿ ಒಟ್ಟು 8 ವರ್ಷ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ನಿರ್ಮಿಸಿರುವಂತಹ ಸಿದ್ದರಾಮಯ್ಯನವರು ಈ 3 ವರ್ಷದ ಬಳಿಕ ಅವರು ಅಧಿಕಾರ ತ್ಯಾಗಕ್ಕೆ ಒಂದು ರೀತಿಯಲ್ಲಿ ಗೌರವಯುತ ನಿರ್ಗಮನಕ್ಕೆ ಅವರು ಆ ಸುಳಿವನ್ನು ಹೈಕಮಾಂಡಿಗೆ ರವಾನೆ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ. ಆದ್ದರಿಂದ ಈಗ ದೆಹಲಿ ಮೀಟಿಂಗ್ ಯಾವಾಗ, ದೆಹಲಿ ಮೀಟಿಂಗಲ್ಲಿ ಕೈಗೊಳ್ಳಲಿರುವ ತೀರ್ಮಾನ ಏನು, ಅಧಿಕಾರ ನಿರ್ಗಮನದಂತಹ ಆ ಕ್ಷಣಗಳು ಹತ್ತಿರ ಬಂದಾಗ ಸಿದ್ದರಾಮಯ್ಯನವರು ಬಿಡಲಿರುವ ಕಾರಣ ಯಾವುದು, ಸುಮ್ಮನೆ ಹೋಗಲ್ಲ ಅವರು. ಸಿದ್ದರಾಮಯ್ಯನವರು ಬಿಡಲಿರುವ ಕಾರಣ ಯಾವುದು, ಮುಂದಿನ ಮುಖ್ಯಮಂತ್ರಿ ಯಾರಾಗಬಹುದು, ಸಿದ್ದರಾಮಯ್ಯ ಒಂದು ವೇಳೆ ಹೋದರೆ ಖರ್ಗೆ ಅವರಾಗ್ತಾರ, ಡಿ ಕೆ ಶಿವಕುಮಾರ್ ಆಗ್ತಾರ, ಇನ್ಯಾರಾದರೂ ಅಚ್ಚರಿಯ ಅಭ್ಯರ್ಥಿ ಹೈಕಮಾಂಡಿಂದ ಹೇರಲ್ಪಡ್ತಾರ? ಈ ಪ್ರಶ್ನೆಯ ಜೊತೆ ದೊಡ್ಡ ವಿದ್ಯಮಾನಗಳನ್ನು ನಿರೀಕ್ಷೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರಿ. ನಮಸ್ಕಾರ.